Yes, all students, a very good morning and I wholeheartedly welcome you all for Enlightened Educators. And ಇವಾಗ ಬಂದು ನಾನು ಆಮ್ ಪ್ರೊವೈಡಿಂಗ್ ಯು ಅ ವೆರಿ ಗುಡ್ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಥಿಂಗ್. ಓಕೆ, ಸೊ ನಿನ್ನೆ ಡಿಸ್ಕಸ್ ಮಾಡಿದ ಹಾಗೆ ನಾವು ವಿಡಿಯೋ ಸಿಂಕಿಂದ ತಗೊಂಡು ಕ್ವೆಶನ್ ಪೇಪರ್ಸ್ನ ತಗೊಂಡು ಸಪೋಸ್ ಟು ಸ್ಟಡಿ ಅಂತ ಹೇಳಿದ್ದೆ. ಏನು ಓದಬೇಕಾದ್ರೂ ಅದರಲ್ಲೇ ಓದಿ ಅಂತ. ಈಗ ನೀವು ಓದ್ತಾನೆ ಒನ್ ಥಿಂಗ್ ದಟ್ ಯು ಡೂ ಇಸ್ ಕಂಪ್ಲೀಟ್ಲಿ ಯು ಸ್ಟಡಿ ದ ಹೋಲ್ ಕ್ವೆಶನ್ ಪೇಪರ್. ಏನು ಮಾಡ್ತೀರಾ ಅಂತಂದರೆ ಪ್ರತಿಯೊಂದು ಕ್ವೆಶನ್ ಪೇಪರ್ನು ಓದ್ತಾ ಬರ್ತೀರಾ. ಯು ಸ್ಟಡಿ ಆಲ್ ದ ವೇ ದ ಹೋಲ್ ಕ್ವೆಶನ್ ಪೇಪರ್ ಆ್ಯಂಡ್ ಇಫ್ ಯು ಹ್ಯಾವ್ 6 ಸೆಟ್ ಆಫ್ ಕ್ವೆಶನ್ ಪೇಪರ್ಸ್, ಸೊ 6ನೂ ಕೂಡ ಓದ್ತೀರಾ ಒಟ್ಟಿಗೆ. ಡೋಂಟ್ ಡೂ ದ್ಯಾಟ್. ಐ ಹ್ಯಾವ್ ಅ ಬೆಟರ್ ಐಡಿಯಾ ಫಾರ್ ಯು. ಏನಂದರೆ ಪ್ರತಿ ಕ್ವೆಶನ್ ಪೇಪರಲ್ಲೂ ಸಮ್ ಆರ್ ಅದರ್ ಕ್ವೆಶನ್ ಮೈಟ್ ಬಿ ರಿಪೀಟಿಂಗ್ ವಿಚ್ ಯು ಕ್ಯಾನ್ ಸಿ. So, you need not to read the whole question paper. What can you do? What can you do is, take all the question paper, okay. What I am telling is, please don't take the scheme of violation guys. Only question paper ತಗೊಳ್ಳಿ ಆಯಿತಾ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಐ ಸೆಡ್ ನೋ ಟು ದ ಐ ಡೋಂಟ್ ಟೆಲ್ ನೋ ಟು ದ್ಯಾಟ್. ಯು ಹ್ಯಾವ್ ಟು ಡೌನ್ಲೋಡ್ ಇಟ್. ಓಕೆ, ಅದನ್ನ ಇಟ್ಕೊಳ್ಳಿ, ನಾ ಬೇಡ ಅನ್ನಲ್ಲ. ಬಟ್ ಏನಂದರೆ ಪ್ಲೀಸ್ ಟೇಕ್ ಅ ಕ್ವಶನ್ ಪೇಪರ್ ಆಲ್ಸೋ ಸಪ್ರೇಟ್ಲಿ. ವಿ2 ರಿಸೋರ್ಸಲ್ಲಿ ಕ್ವಶನ್ ಪೇಪರ್ ಸಿಗುತ್ತೆ, ಅದನ್ನು ಸಪ್ರೇಟಾಗಿ ತೊಗೊಳ್ಳಿ. ನಿಮಗೆ ಯಾವುದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಸಿಕ್ಕಿದೆ ಅದರದ್ದು ಕ್ವಶನ್ ಪೇಪರ್ಸ್ನ ಸಪ್ರೇಟಾಗಿ ತೊಗೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಅದ್ರ ಕ್ವಶನ್ ಪೇಪರ್ಸ್ ಏನಾದ್ರು ಸಿಕ್ಕಿಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮಾತ್ರ ಇದೆ ಅನ್ನೋದಾದರೆ ಯು ಕ್ಯಾನ್ ಜಸ್ಟ್ ರೆಡ್ಯೂಸ್ ದ PDF. ಏನು ಮಾಡ್ಬೋದು, ಆ PDF-ನಲ್ಲಿರೋಂಥ ಒಂದಿಷ್ಟು ಪೇಜಸ್ನ ಮಿನಿಮೈಸ್ ಮಾಡಿ ಬರೀ ಸೆಲೆಕ್ಟ್ ಒಂದೆರಡು ಪೇಜ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಮಾತ್ರ ಇಟ್ಕೊಳ್ಳೋ ಅಂಥ ಕಾರ್ಯ ಮಾಡ್ಬೋದು. ಅದು ಆಗುತ್ತೆ. ಅದು ಇವಾಗ ಯು ಕ್ಯಾನ್ ಡೂ ಇಟ್ ಇನ್ ಮೆನಿ ಆಫ್ ದ PDF ಎಡಿಟಿಂಗ್ ಆ್ಯಪ್ಸಲ್ಲಿರುತ್ತೆ ಅಲ್ವಾ. ಸ್ಪ್ಲಿಟ್ PDF ಇರುತ್ತೆ, ಯು ಕ್ಯಾನ್ ಡೂ ದ್ಯಾಟ್. ಅದು ಎಲ್ಲ ಆದಮೇಲೆ ವಾಟ್ ಐ ಸಜೆಸ್ಟ್ ಇಸ್ ಗಿವ್ ಆಲ್ ದೋಸ್ ಸೆಟ್ಸ್ ಆಫ್ ಕ್ವೆಶನ್ ಪೇಪರ್ ಟು ಎನಿ ಆಫ್ ದ AI. ಸೊ ನಾನು ಈಗ ಕರೆಂಟ್ಲಿ ಐ ಹ್ಯಾವ್ ಸ್ವಿಚ್ ಟು ಕ್ಲೌಡ್ AI. ಕ್ಲೌಡ್ ಇಸ್ ರಿಯಲಿ ಗುಡ್. ಓಕೆ, ಕ್ಲೌಡ್ AI ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬೆಟರ್, ನಾನು ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ ಆ್ಯಂಡ್ ಇಟ್ಸ್ ವೆರಿ ಗುಡ್. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆರ್ ಯು ಕ್ಯಾನ್ ಗೋ ವಿತ್ ChatGPT ಇಸ್ ಓಕೆ. ಬಟ್ ಇಫ್ ಯು ಗಿವ್ ಥಿಂಗ್ಸ್ ಪ್ರಾಪರ್ ಇಟ್ ವಿಲ್ ವರ್ಕ್ ಪ್ರಾಪರ್. ಓಕೆ, ಆ್ಯಂಡ್ ಇವನ್ ಗೂಗಲ್ ಜೆಮಿನೈಗೆ ಹೋಗ್ಬೋದು. ಬಟ್ ಬೆಸ್ಟ್ ಟು ಟೆಲ್ ಇಸ್ ಕ್ಲೌಡ್ AI. ಓಕೆ, ಕ್ಲೌಡ್ AIಗೆ ಹೋಗ್ಬಿಟ್ಟು ಸೊ you can just give consider that you are an exam paper setter, or consider that you are a highly well trained for exams. So please do provide the set of questions. Please do provide the set of questions which is repeatedly appearing in all the question papers and separate it with respect to modules. That also I have to mention. Okay, what you have to mention is assume that you are an good examination trainer or good exam paper setter. Analyze the whole paper and differentiate what I can say and provide all the questions which is repeating from each and every module. So I have to also give a prompt in such a way that it should separate, the questions should get separated for all the modules. For module 1, what are all the common questions that is arising, and from module 2, what are all the common questions that is arising, that it should get separated. And it should also mention the uncommon questions which is not at all present in the not at all being repeated. That also it should give it. ಸೊ ಆ ಥರ ನೀವು ರೆಡಿ ಮಾಡಿಕೊಂಡು ಮೇಕ್ ಅ ಲಿಸ್ಟ್ ಆಫ್ ಇಟ್. ಕ್ಲೌಡ್ AI ನಿಮ್ಗೆ ಏನು ಮಾಡುತ್ತೆ ಅಂದರೆ ಖಂಡಿತ ಇದರಲ್ಲಿ ಕೊಡುತ್ತೆ. ಏನಂತ ಹೇಳ್ತೀರಾ, ಗೂಗಲ್ ಡಾಕ್ಯುಮೆಂಟ್ಸೇ ಮಾಡಿಕೊಟ್ಬಿಡುತ್ತೆ ಪಾಪ. ಅದು ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಮೈ ರೆಸ್ಯೂಮೇ ಇಟ್ ಮೇಡ್ ಇಟ್ ಇನ್ ಟು ಅ ಗೂಗಲ್ ಡಾಕ್ಯುಮೆಂಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ನಥಿಂಗ್ ಬೇರೆ ಯಾವುದು ಮಾಡಿದ್ದು ನಾನು ನೋಡಿಲ್ಲ. ಬಟ್ ದಿಸ್ ವಿಲ್ ಡೂ ಇಟ್ ಫೈನ್, ದಿಸ್ ವಿಲ್ ಡೂ ಇಟ್. ಓಕೆ, ಸೊ ಆ ರೀತಿಯಾಗಿ ನೀವು ಮಾಡಿಕೊಂಡು ಯು ಹ್ಯಾವ್ ಟು ಹ್ಯಾವ್ ದ್ಯಾಟ್ ಆ್ಯಂಡ್ ಯು ಪ್ರಾಕ್ಟೀಸ್ ದೋಸ್ ಕ್ವಶನ್ಸ್. ಓಕೆ, ಮತ್ತೆ ಕ್ವಶನ್ ಪೇಪರ್ ನೋಡೋ ಪ್ರಮೇಯ ಬರಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ವಾಟ್ ಯು ಆಲ್ಸೋ ಕ್ಯಾನ್ ಡೂ ಇಸ್ ಅಲಾಂಗ್ ವಿತ್ ದಟ್ ಯು ಆಲ್ಸೋ ಕ್ಯಾನ್ ಸೇ ದಟ್ ಅಲಾಂಗ್ ವಿತ್ ದ ಕ್ವಶನ್ಸ್ ಪ್ಲೀಸ್ ಟು ಮೆನ್ಷನ್ ದ ಮಾರ್ಕ್ಸ್. ಓಕೆ, ಪ್ಲೀಸ್ ಟು ಮೆನ್ಷನ್ ದ ಮಾರ್ಕ್ಸ್ ವಿಚ್ ವಾಸ್ ಆಸ್ಕ್ಡ್ ಇನ್ ವೇರಿಯಸ್ ಕ್ವಶನ್ ಪೇಪರ್ಸ್. ಲೈಕ್ ಸೇ ಈಗ ಒಂದು ಕ್ವಶನ್ ನಿಮಗೆ 4 ಕ್ವಶನ್ ಪೇಪರ್ಲು ಅಪಿಯರ್ ಆಗಿದೆ ಅಂದರೆ ಇಟ್ ಮೈಟ್ ನಾಟ್ ಬಿ ಅಪಿಯರಿಂಗ್ ವಿತ್ ದ ಸೇಮ್ ಮಾರ್ಕ್ಸ್. ಸೊ ಡಿಫ್ರೆಂಟ್ ಮಾರ್ಕ್ಸ್ಗೆ ಬರುತ್ತೆ. ಸೊ ಆ ಡಿಫ್ರೆಂಟ್ ಮಾರ್ಕ್ಸು ಕೂಡ ಮೆನ್ಷನ್ ಮಾಡೋ ಥರ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಪ್ರಾಂಪ್ಟ್. ಇಫ್ ಯು ಡೋಂಟ್ ನೋ ಹೌ ಟು ಮೇಕ್ ಅ ಪ್ರಾಂಪ್ಟ್, ಸೊ ಜಸ್ಟ್ ನಾನು ಹೇಳಿದ್ನ ಒಂದು ಸತಿ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ಟು AI.
ನಾರ್ಮಲ್ ಗೂಗಲ್ ಎ ಐ ಬರುತ್ತೆ ನೋಡಿ, ಅಲ್ಲಿ ಹಾಕ್ಬೋದು. ಗೂಗಲ್ ಓಪನ್ ಮಾಡಿದ ತಕ್ಷಣ ಕೆಳಗೆ ಗೂಗಲ್ ಎ ಐ ಬರುತ್ತೆ. ಇಲ್ಲ ಯು ಕ್ಯಾನ್ ಗೋ ವಿತ್ ಗೂಗಲ್ ಜೆಮಿನೈ ಟು ಗೆಟ್ ಅ ಗುಡ್ ಪ್ರಾಂಪ್ಟ್. ಸೊ ಪ್ರಾಂಪ್ಟ್ ಮಾಡಿ ಕೊಡುತ್ತೆ. ಸೇಮ್ ಪ್ರಾಂಪ್ಟ್ ಯು ಕ್ಯಾನ್ ಪುಟ್ ಇಟ್ ಇನ್ ಕ್ಲೌಡ್ ಆ್ಯಂಡ್ ಗೆಟ್ ಯರ್ ರಿಸಲ್ಟಿಂಗ್. ಸೊ ದಟ್ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ಯು ಕ್ಯಾನ್ ಚೆಕ್ ವಿತ್ ದ ಕ್ವೆಶನ್ಸ್. ನೀವೇನು ಮಾಡ್ತೀರಾ ಅಂತಂದರೆ, ಒಂದ್ಸಲಿ ನೀವು 10 ಮಾರ್ಕ್ಸಿಗೆ ಓದ್ತಿದ್ದೀರಾ ಅಂತಂದರೆ ದಟ್ ಈಸ್ ರಿಯಲಿ ಗುಡ್. ಬಿಕಾಸ್ 10 ಮಾರ್ಕ್ಸ್ಗೆ ಓದಿ ಬರೀತೀರಾ ಅಂದರೆ ಅದು ಎಲ್ಲದಕ್ಕೂ ಅಪ್ಲೈ ಹೋಗುತ್ತೆ. ಮತ್ತು 6ಗೂ ಓದಬೇಕು, 8 ಮಾರ್ಕ್ಸ್ಗೂ ಓದಬೇಕು, ಅವೆಲ್ಲ ಏನೂ ಇಲ್ಲ. ನೀವು 10 ಮಾರ್ಕ್ಸಿಗೆ ಓದಿರ್ತೀರಾ, ಬರೀರಿ, ನಾಟ್ ಎ ಪ್ರಾಬ್ಲಮ್. ಬಿಕಾಸ್ ಏನಾಗುತ್ತೆ ಅಂದರೆ ಮತ್ತೆ ಕ್ವೆಶನ್ ಪೇಪರ್ಸ್ಗಳು ನೋಡಬೇಕು ಅಂದರೆ ಟೈಮ್ ಕಿಲ್ ಆಗುತ್ತೆ. ಸೊ ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನೀವು ಎಲ್ಲ ರಿಪೀಟೆಡ್ ಕ್ವೆಶನ್ಸ್ ತೊಗೊಂಡು ಆ ರಿಪೀಟೆಡ್ ಕ್ವೆಶನ್ಸ್ಗೆ ಎಲ್ಲೆಲ್ಲಿ ಆನ್ಸರ್ ಗುಡ್ ಇದೆ ಅದನ್ನು ನೋಡಿಕೊಂಡು ಫಾಲೋ ಅಪ್ ಮಾಡ್ಕೊಳ್ಳಿ, ಆಯಿತಾ. ನೀವು ಏನು ಮೇಯ್ನು ಅಂತಂದರೆ ಯಾವ್ಯಾವ ಕ್ವೆಶನ್ ಪೇಪರಲ್ಲೂ ರಿಪೀಟ್ ಆಗಿದೆ ಆ್ಯಂಡ್ ಆ ವರ್ಷದಲ್ಲಿ ಎಷ್ಟು ಮಾರ್ಕ್ಸು ಕೊಟ್ಟಿದ್ದಾರೆ ಅದೂ ಬರೋ ಥರ ಯು ಕ್ಯಾನ್ ಮೇಕ್ ಇಟ್ ಇನ್ ಕ್ಲೌಡ್. ಅದನ್ನು ಕೂಡ ಮಾಡ್ಕೋಬೋದು. ಆ ರೀತಿಯಾಗಿ ಒಂದು ಪ್ರಾಂಪ್ಟನ್ನು ಕೊಡಿ. ನೀವು ಪ್ರಾಂಪ್ಟಲ್ಲಿ ಮೇಯ್ನಾಗಿ ಏನು ಕೊಡಬೇಕು ಅಂದರೆ, ಹ್ಯಾವ್ ಟು ಗಿವ್ ಇಟ್ ಇನ್ ಸಚ್ ಎ ವೇ ದ್ಯಾಟ್ ಗಿವ್ ಆಲ್ ದ repeated questions from each and every module separated and then provide which year it has been asked and for how many marks ಅಂತ ಕೇಳ್ಕೊಳ್ಳಿ. ಸೊ ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಯು ಕ್ಯಾನ್ ಪ್ರಾಕ್ಟೀಸ್. ಬಟ್ ಪ್ಲೀಸ್ ಟು ವರ್ಕ್ ಅಕಾರ್ಡಿಂಗ್ ಟು ವೀಟ್ ಯೂಸಿಂಗ್. ಬೇರೆ ಏನು ವರ್ಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇದ್ದೀನಿ ಅಲ್ಲ, ಇನ್ನೇನೂ ಇಲ್ಲ, ಅಷ್ಟು ನೀವು ಮಾಡಬೇಕು. ಪ್ರಾಂಪ್ಟ್ ಕೊಟ್ಟು ನೀಟಾಗಿ ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇಟ್ ವಿಲ್ ಮೇಕ್ ಯು ಈಸಿಯರ್. ಆ್ಯಂಡ್ ಇಫ್ ಯು ಕ್ಯಾನ್ ಈವನ್ ಆ್ಯಡ್ ವಿತ್ ರೆಸ್ಪೆಕ್ಟ್ ಟು ಕ್ಯಾನ್ ಯು ಅನಲೈಸ್ ಹೌ ದ ಪೇಪರ್ ಇಸ್ ಕಮಿಂಗ್ ಅಂತ. ಇಫ್ ಇನ್ ಕೇಸ್ ಇಟ್ ಇಸ್ ಗಿವಿಂಗ್, ಐ ಡೋಂಟ್ ನೋ, ಕೊಟ್ಟರೆ ಸಂತೋಷ ನೀವು ಹಾಕಿದಾಗ. ಸೊ ಅದು ನೀವು ಚೆಕ್ ಮಾಡಿಕೊಂಡು ನೀವು ಹಾಕಿದಾಗ ಅದು ಕೊಟ್ಟರೆ ತುಂಬ ಸಂತೋಷ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಫೈನ್, ಇಸ್ ದ್ಯಾಟ್ ಓಕೆ? ಯಾ, ರೈಟ್ ನಾವು ಸೊ ಅದನ್ನು ಕೇಳ್ಕೊಳ್ಳಿ. ಅದೇನಾರು ಅಕಸ್ಮಾತ್ ಒಂದು ಸೆನ್ಸಿಂದ ಅನಲೈಸ್ ಮಾಡಿಬಿಟ್ಟು ಇವು ಬರಬಹುದು ಅಂತ, ಇಟ್ ಇಸ್ ನಾಟ್ 100% ಶ್ಯೂರ್, ಬಟ್ ಮೋಸ್ಟ್ ಪ್ರಾಬಬ್ಲಿ ಅಂದ್ರೂ ದಟ್ಸ್ ರಿಯಲಿ ಗುಡ್. ಓಕೆ ಫೈನ್, ಯಾ. ಸೊ ಆ ರೀತಿಯಾಗಿ ನೀವು ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯು ಹ್ಯಾವ್ ಟು ನೋ ಹೌ ಟು ರೈಟ್ ಆ್ಯನ್ ಆನ್ಸರ್ ರೈಟಿಂಗ್ ಎಲ್ಲ ಏನೂ ಇಲ್ಲ, ಕಷ್ಟ ಇಲ್ಲ. ಸೊ ಏನು ಥಿಯರಿ ಬರೋದ್ರು ಮಾರ್ಕ್ಸ್ ಕೊಡಲ್ಲ ಅಂತಾರೆ, ಆನ್ಸರ್ ರೈಟಿಂಗ್ ಕಷ್ಟ ಅಂತಾರೆ. ನಾನು ತುಂಬ ಜನದ ಹತ್ರ ಕೇಳಿದ್ದೀನಿ. ನೆನ್ನೆನೋ ಒಬ್ಬರು ನನಗೆ ಹೇಳಿದ್ರು, ಆ್ಯಕ್ಚುಲಿ ಒನ್ ಆಫ್ ಮೈ ಮಾಮ್ಸ್ ಫ್ರೆಂಡ್ ಸರ್ಕಲಲ್ಲೂ ಹೇಳಿದ್ರು. ಏನಂದರೆ ತುಂಬ ಸಿಂಪಲ್ಲು. ನಿಮಗೆ ಸ್ಕೀಮ್ ಆಫ್ ವೈಲೇಷನ್ ಇದೆ, ಅಲ್ಲಿ ನೀವು ಬರೆಯಾಗತ್ತ ಕ್ವಶನ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಅಲ್ಲೇ ಇರುತ್ತೆ. ಬಿಕಾಸ್ ಕೆಲವೊಂದು ರಿಪೀಟ್ ಆಗೋದ್ರಿಂದ ಅದು ಹಿಂದಿನ ಕ್ವಶನ್ ಪೇಪರ್ ಇರುತ್ತೆ. ಆ ಕ್ವಶನ್ ಪೇಪರ್ ನಿಮ್ಗೆ ಆನ್ಸರ್ ಕೀ ಸಿಕ್ಕಿರುತ್ತಲ್ವ, ಅಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅದೇ ಬರೀರಿ. ದಟ್ಸ್ ಆಲ್. ವೈ ಹ್ಯಾವ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಸ್ಟ್ರಗಲ್ ಹಾರ್ಡ್. ನಮ್ಮ ಕಾಲದಲ್ಲಿ ಆದರೆ ಏನು ಬರೀಬೇಕನ್ನೋದು ಐಡಿಯಾ ಇರಲಿಲ್ಲ. ನಮಗೆ ಸ್ಕೀಮ್ ಆಫ್ ವೈಲೇಷನ್ನು ಆನ್ಸರ್ ಕೀಂತೆಲ್ಲ ಇರಲಿಲ್ಲ. ನಿಮ್ಗಿದೆಯಲ್ಲ ಬರೀರಿ ಅಲ್ವಾ, ನಿಮ್ಗಿದೆಯಲ್ಲ ಬರೀರಿ, ಅದೇ ನೋಡ್ಕೊಳ್ಳಿ ಸಾಕು. ಸುಮಾರು ಜನಕ್ಕೆ ಅದು ಇವತ್ತಿಗೂ ಗೊತ್ತಿಲ್ಲ. ನಾನು ಅದೇ ಹೇಳ್ತೀನಲ್ಲ, ನೀವೇನು ಗೊತ್ತಾಗಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸುತ್ತಮುತ್ತ ನೋಡಿ. ಕಾಲೇಜವ್ರಿಗೆ ಗೊತ್ತಿಲ್ಲ ಇದು ಬಂದಿದೆ ಅಂತೇಳಿ, ಸ್ಕೀಮ್ ಆಫ್ ವೈಲೇಷನ್ಸ್ಗಳು ಸಿಗುತ್ತೆ ಅನ್ನೋದು ಕಾಲೇಜವರಿಗೆ ಗೊತ್ತಿಲ್ಲ. ಗೊತ್ತಿರುತ್ತೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಸುಮಾರು ಕಡೆ ಗೊತ್ತಿಲ್ಲ. ಕಾಲೇಜಲ್ಲಿ ಅದನ್ನ ತೋರಿಸೋ ಧೈರ್ಯನೂ ಮಾಡಲ್ಲ ರೀ. ಯಾವ ಕಾಲೇಜಲ್ಲಿ ನಿಮಗೆ ಆನ್ಸರ್ ಕೀ ತೋರಿಸಿದ್ದಾರೆ ವಿಟಿಯುದು ಹೇಳ್ರಿ ನೋಡೋಣ. ಫಸ್ಟ್ ಆಫ್ ಆಲ್ ವಿಟಿಯುನೇ ಎಲ್ಲ ಸ್ಟೂಡೆಂಟ್ಸ್ಗೂ ಅವೈಲೇಬಲ್ ಇಲ್ಲಿ ಆನ್ಸರ್ ಕೀ ಅಂತ ಅಂದ್ಬಿಟ್ಟು ವೆಬ್ಸೈಟ್ ಮುಖಾಂತರ ಎಲ್ಲರಿಗೂ ಹಂಚ್ತಾ ಇದ್ದಾರೆ, ಶೇರ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಕಾಲೇಜ್ಗಳಿಗೆ ತೋರ್ಸೋಕ್ಕೆ ಇದು ಸ್ಕೀಮ್ ಆಫ್ ವೈಲೇಷನ್ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಮಧ್ಯ, ಕರೆಕ್ಟ್ ಅಲ್ವಾ? ಇಟ್ ಈಸ್ ಆಲ್ರೆಡಿ ಪಬ್ಲಿಕ್ ಆ್ಯಂಡ್ ಅವೈಲೇಬಲ್ ಟು ಸ್ಟೂಡೆಂಟ್ಸ್ ಅಂದರೆ ವೈ ದ ರಿಯಲಿ ಹೆಸಿಟೇಟಿಂಗ್ ಟು ಶೋಕೇಸ್ ಟು ಸ್ಟೂಡೆಂಟ್ಸ್ ಅಲ್ವಾ? ಸೊ ಅದಕ್ಕೆ ನಾನೇ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಆವಾಗ ತಾನೇ ಬಂದಿತ್ತು 23 ನಾನು ಫಸ್ಟು ತೋರಿಸ್ದೆ. ಯಾಕೆಂದರೆ ನನಗೆ ಜ್ಞಾಪಕ ಇರೋಂಗೆ ಯಾರೂ ತೋರಿಸಿಲ್ಲ ಸ್ಕೀಮ್ ಆಫ್ ವೈಲೇಷನ್ ಇದುವರೆಗೂ, ನನಗೆ ಗೊತ್ತಿರೋಂಗೆ, ನಾನು ನೋಡ್ದಂಗೆ. ಸೊ ಐ ಹೋಪ್ ಐ ಆಮ್ ದ ಫಸ್ಟ್ ಒನ್ ಟು ಶೋಕೇಸ್ ಥಿಂಗ್ಸ್ ಆ್ಯಂಡ್ ಡೂ ಇಟ್. ಸೊ ಹಾಗಾಗಿ ನಾನು ಮಾಡಿದ್ದೀನಿ. ಯಾಕೆಂದರೆ ನನಗೆ ಅದು ಅನ್ನಿಸ್ತು ಅದು ನೋಡಿದಾಗ, ನಮಗಿದು ಇರಲಿಲ್ವಲ್ಲ, ಇವಾಗ ಮಕ್ಳಿಗೆ ಬಂದಿದೆ, ಉಪಯೋಗ ಆಗಲಿ ಅಂತ ನಾನು ತೋರಿಸಿದ್ದೆ ಆ್ಯಕ್ಚುಲಿ. ಸೊ ಐ ಹೋಪ್ ಐ ಆಮ್ ದ ಫಸ್ಟ್ ಒನ್ ಟು ಶೋಕೇಸ್ ದಟ್, ನನಗೆ ಗೊತ್ತಿರೋ ಮಟ್ಟಿಗೆ, ಬಟ್ ಐ ಆಮ್ ನಾಟ್ ಶೋರ್. ಓಕೆ, ಎಸ್. ಸೊ ಆ ರೀತಿಯಾಗಿ ಸೊ ನೀವು ಅದನ್ನು ಮಾಡಿದ್ರೆ ಎಷ್ಟೋ ಯೂಸ್ ಆಗುತ್ತೆ. ಈ ಥರ ಎಲ್ಲ ನೀವು ಮಾಡ್ತಾ ಬಂದರೆ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್ ಟು ಯು. ಹೌದಾ? ಅಷ್ಟನ್ನೇ ಮಾಡಿರಿ ಸಾಕು. ಯಾಕ್ರಿ ನಿಮಗೆ ಮಾರ್ಕ್ಸ್ ಕೊಡಲ್ಲ? ಯಾಕೆ ಕೊಡಲ್ಲ ಹೇಳಿ ಮಾರ್ಕ್ಸು? ನೀವು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ನ ಅರ್ಥ ಮಾಡಿಕೊಂಡ್ರೆ ಇನ್ನೇನು ಬೇಡ, ನಿಮಗೆ ಈಸಿಯಾಗಿ ಪಾಸ್ ಮಾಡ್ಬೋದು. ಯಾವ ಭಯನೂ ಇಲ್ಲಪ್ಪ ನಿಮಗೆ. ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ತಾನೆ. ಡಿರೈವೇಷನಲ್ಲೂ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಅದು ಈಕ್ವೇಷನ್ಸ್ ಇಂಪಾರ್ಟೆಂಟು ಅಂತ. ಎಲ್ಲ ಈಕ್ವೇಷನ್ಸು ಇಂಪಾರ್ಟೆಂಟ್ ಅಲ್ಲ, ಎಲ್ಲರಿಗೂ ಒತ್ತು ಕೊಡ್ತೀರಾ, ಅಷ್ಟು ದೊಡ್ಡ ಡಿರೈವೇಷನ್ ಕಲಿತಾ ಹೋಗ್ತೀರಾ. ಅದು ನಿಮ್ಮ ತಲೆಗೆ ಹೋಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಾದರೂ ನೋಡಿ, ತುಂಬ ಈಸಿ. ಎಲ್ಲ ಡಿರೈವೇಷನ್ನು ನೀಟಾಗಿ ಒಂದು ಸಿಂಪ್ಲಿಫೈಡ್ ಆಗಿ ಏನೇನು ಈಕ್ವೇಷನ್ಸ್ ನಮಗೆ ಬೇಕಾಗಿರುತ್ತೆ ಅನ್ನೋದು ಮೆನ್ಷನ್ ಮಾಡಿರ್ತಾರೆ, ಸ್ಯಾಟಿಸ್ಫೈ ಮಾಡಿ ಸಾಕು.
ಅಷ್ಟೊಂದು ಸ್ಯಾಟಿಸ್ಫೈ ಮಾಡಿ ಸಾಕು. ಆ್ಯಂಡ್ ಕೆಲವೊಂದು ಏನು ಮಾಡಿರ್ತಾರೆ ಅಂದರೆ ಒಂದೊಂದೇ ಈಕ್ವೇಷನ್ ಪಕ್ಕದಲ್ಲಿ 3 or 4 ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ ನೀವು ಆ ಈಕ್ವೇಷನ್ನ ಪ್ರೂವ್ ಮಾಡಬೇಕಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, 3 or 4 ಅಂತ ಕೊಟ್ಟಾಗ ಪ್ರೂವ್ ಮಾಡೋದು ನಿಮ್ಮ ಜವಾಬ್ದಾರಿ. ಬಟ್ ಪ್ರೂವ್ ಮಾಡಬೇಕಾದ್ರೂ ತುಂಬ ಸಿಂಪ್ಲಿಫೈಡ್ ಆಗಿ ಪ್ರೂವ್ ಮಾಡಿ, ಡೋಂಟ್ ಜಸ್ಟ್ ಗೋ ಇನ್ ಡೆಪ್ತ್. ಆಯಿತಾ? ನಿಮಗೆ ಏನಾದರೂ ತುಂಬ ಕೆಲವು ಸಿಂಪ್ಲಿಫೈಡ್ ಅನಿಸ್ತಾ ಇದೆ, ಇದೆಲ್ಲ ತುಂಬ ಚಿಕ್ಕದು ಇದನ್ನೂ ಬರೀತಾ ಕೂತ್ಕೋತಾರೆ ಅನ್ನೋರು ಕ್ಯಾನ್ ಜಸ್ಟ್ ರೈಟ್ ಇಟ್ ಇನ್ ಟರ್ಮ್ಸ್ ಇನ್ ದ ಸ್ಟೇಟ್ಮೆಂಟ್ ದ್ಯಾಟ್ ಡೂಯಿಂಗ್ ದಿಸ್ ಪ್ರೋಸೆಸ್ ವಿ ಗೆಟ್ ಅನ್ನೋ ಥರ ನಾವು ಬರೀತೀರಿ. ದಟ್ಸ್ ಆಲ್ ಯು ಡೂ ಅಲ್ವಾ? ಇಷ್ಟೆಲ್ಲ ಇದೆ. ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಓಪನ್ ಹಾರ್ಟೆಡಾಗಿ ಹೇಳ್ತಿದ್ದೀನಿ. ನಾನು 3 ಮಂತ್ಸಿಂದ ನೋಡ್ತಿದ್ದೀನಲ್ಲ, ವಿತ್ ರೆಸ್ಪೆಕ್ಟ್ ಟು ಜಾಬ್ ಮಾರ್ಕೆಟ್, ಇಟ್ಸ್ ರಿಯಲಿ ಬ್ಯಾಡ್. ಜಾಬ್ ಮಾರ್ಕೆಟ್ ಇಸ್ ರಿಯಲಿ ಬ್ಯಾಡ್ ಟುಡೇ. ಆ್ಯಂಡ್ ಫ್ರೆಷರ್ಗೆ ಆಗ್ತಿರ್ತಕ್ಕಂತಹ ಒಂದು ಏನು ಕಷ್ಟ ಇದೆಯಲ್ಲ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಇದೇ ಲೂಪಲ್ಲಿ ತಗಲಾಕೊಂಡು ನಾನು ಇದನ್ನೇ ಚೆನ್ನಾಗಿ ಓದ್ತೀನಿ, ಐ ವುಡ್ ಬಿ ಟೇಕಿಂಗ್ ಸಮ್ 90 or 100 ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಿಮ್ಮ ಲೈಫು ಇಟ್ ಈಸ್ ರಿಯಲಿ, ನಾನು ಹೇಳ್ತಾ ಇದ್ದೀನಿ 90-100 ತೆಗಿಯೋ ಲೈಫ್ ಬ್ಯಾಡ್ ಅನ್ನೋಕ್ಕೆ 2 ರೀಸನ್ನು. ಒಂದು, ನೀವು 90-100 ತೆಗಿಯೋದಲ್ಲದೆ ನೀವು ಸ್ಕಿಲ್ ಸೆಟ್ಸಲ್ಲೂ ನೀವು ಚೆನ್ನಾಗಿದ್ದೀರಾ ಅಂದರೆ ಖಂಡಿತ ನಿಮ್ಮ ಲೈಫ್ ಗುಡ್ ಆಗ್ಬಿಡುತ್ತೆ. ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ನೀವು ಬರೀ ಮಾರ್ಕ್ಸ್ ಹಿಂದೆ ಹೋಗದಂತೆ, ಅಂದರೆ ನನಗೆ 90-100 ಬೇಕು ಫಾರ್ ಅ ಸೇಕ್ ಆಫ್ ರ್ಯಾಂಕ್. ಆ್ಯಂಡ್ ಅದಕ್ಕೂ ಮೇಲಾಗಿ ನಾನು ಇವತ್ತೊಂದು ಏನು ಕರೆಂಟ್ ಟ್ರೆಂಡಿಂಗ್ ಆ್ಯಂಡ್ ಟೆಕ್ನಾಲಜಿ ನಾನು ಸ್ಯಾಟಿಸ್ಫೈ ಮಾಡ್ತೀನಿ ಅದನ್ನು ನಾನು ಸ್ಯಾಟಿಸ್ಫೈ ಮಾಡ್ತೀನಿ ಅಂತ ನೀವು ಸ್ಕಿಲ್ ಸೆಟ್ಸ್ ಹಿಂದೆನೂ ಹೋಗಿದ್ದೀರಾ, ನಿಮ್ಮ ಹತ್ರ ನಾಲೆಡ್ಜ್ ಇದೆ ಅಂದರೆ ನೀವು ಖಂಡಿತ ಸಸ್ಟೈನ್ ಆಗ್ತೀರಾ. ಬಟ್ ಒನ್ ಹೂ ಸ್ಟಡಿಂಗ್ ಹ್ಯಾವಿಂಗ್ ಅ ಗುಡ್ ರಿಸಲ್ಟ್ಸ್ ಆಫ್ 90-100% ಆ್ಯಂಡ್ ಒನ್ ಹೂ ಓನ್ಲಿ ಅ ಬುಕ್ ಒಳಗೆ ಓದ್ತಿರ್ತೀರಾ, 90-100% ತಗೋತೀರಾ, ಬರೀ ನಂದು BE ಎಕ್ಸಾಮ್ ಅಂತ ಕಾನ್ಸಂಟ್ರೇಟ್ ಮಾಡೋ ಮಕ್ಕಳಿಗೆ ಖಂಡಿತ ಲೈಫ್ ಬ್ಯಾಡಾಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಆ ಥರ ಒಬ್ಬರು ಕೆಲಸ ಸಿಕ್ಕಿಲ್ಲ, ಅವ್ರಿಗೇನಾಯಿತು ಅಂತ ನನಗೆ ಗೊತ್ತಿಲ್ಲ. ಐ ಹೋಪ್ ಇಫ್ ಐ ವುಡ್ ಹ್ಯಾವ್ ಬೀನ್ ಇನ್ ಕಾಲೇಜ್ ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಒಬ್ರಿಗೆ ಹಾಗೆ ಪ್ರಾಬ್ಲಮ್ ಆಗಿದೆ. ಆ್ಯಕ್ಚುಲಿ ನಮ್ಮ ದೇರ್ ವಾಸ್ ಒಂದು C++ ಟೀಚರ್ ನಮಗೆ ಬಂದು ಕ್ಲಾಸ್ ಮಾಡಿದರು ಬ್ಯಾಂಗ್ಳೂರಿಂದ. ಅವರೇ ಹೇಳಿದ್ದು, ಹಿ ಜಸ್ಟ್ ಡೈರೆಕ್ಟ್ಲಿ ಸ್ಕೋಲ್ಡೆಡ್ ಅಂತೆ. ಲೈಕ್ ಏನಂತ ಹೇಳಿದ್ರೆ, ಸರ್ ನೀವು ಅವ್ರಿಗೆ ಎಲ್ಲ ಥರ ಚೆನ್ನಾಗಿ ಓದಿ ಅಂತ ಪ್ರೆಷರೈಸ್ ಕೊಟ್ರಿ, ಎಲ್ಲ ಮಾಡಿದ್ರಿ, ಬಟ್ ಸ್ಕಿಲ್ ಸೆಟ್ ಕಲಿಸ್ಕೊಡ್ಲಿಲ್ಲ. ಶಿ ಈಸ್ ಲಿಟ್ರಲಿ ಫೇಲಿಂಗ್ ಇನ್ ಆಪ್ಟಿಟ್ಯೂಡ್. ಶಿ ಈಸ್ ಹ್ಯಾವಿಂಗ್ ಎ ಗುಡ್ 100%. ಎಸ್, ಗುಡ್ 100%, 99-100 ಅನ್ಸುತ್ತೆ ಹಾಕಿದ್ದು. ಆ್ಯಂಡ್ ಹರ್ ರಿಸಲ್ಟ್ ವಾಸ್ ಲೈಕ್ ಹೇಗಿತ್ತು ಅಂದರೆ, ಎಲ್ಲ ಕಡೆನೂ ಅವಳದು ಫೋಟೋ. ನೀವು ವಾಶ್ರೂಮ್ ಬಾಗಿಲಿಗೆ ಹೋದ್ರು ಅವಳು ಫೋಟೋನೇ. ಬಿಕಾಸ್ ಶಿ ಹಸ್ ಗಾಟ್ ಗುಡ್ ಗೋಲ್ಡ್ ಮೆಡಲ್ಸ್ ಇನ್ ದಿಸ್ ಕೋರ್ಸಸ್, NPTEL ಆ್ಯಂಡ್ ಇದು ಮತ್ತು ಅದು ಕೋರ್ಸಸ್ಗಳಿದೆಯಲ್ಲ VTU ಇದ್ರದ್ದು, ಅದರಿಂದ ತೊಗೊಂಡಿದ್ದಾರೆ ಗೋಲ್ಡ್ ಮೆಡಲು. ಎಲ್ಲದರಲ್ಲೂ ರ್ಯಾಂಕರು, ಅವ್ರ ಫೋಟೋ ಎಲ್ಲ ಕಡೆ. ಯಾವ ಪೇರೆಂಟ್ ನೋಡಿದ್ರು ಅಯ್ಯೋ ಎಷ್ಟು ಚೆನ್ನಾಗಿ ರ್ಯಾಂಕ್ ತೆಗ್ದಾಳೆ, ನಮ್ಮ ಮಗು ಇಲ್ವಲ್ಲ ಅನ್ನೋ ಥರ ಫೀಲಿಂಗ್ ಆಗಬೇಕು, ಹಂಗೆ ಹಾಕಿದ್ದಾರೆ ಎಲ್ಲ ಕಡೆ. ಬಟ್ ಶಿ ಈಸ್ ಫೇಲಿಂಗ್ ಇನ್ ಆಪ್ಟಿಟ್ಯೂಡ್, ಶಿ ಈಸ್ ಫೇಲಿಂಗ್ ಇನ್ ಕೋಡಿಂಗ್, ಶಿ ಈಸ್ ಫೇಲಿಂಗ್ ಇನ್ ಗುಡ್ ಕಾನ್ಸೆಪ್ಟ್ ಬಿಕಾಸ್ ಶಿ ಡಸಂಟ್ ಹ್ಯಾವ್ ಅ ನಾಲೆಡ್ಜ್. ಅದಿಲ್ಲ ಅಂದರೆ ಖಂಡಿತ ಆಗಲ್ಲ. ನೀನು ಎಷ್ಟೇ ಮಾರ್ಕ್ಸ್ ತೆಗೆದಿರೋ, ನಿನ್ನ ಮಾರ್ಕ್ಸಿಂದ ಯಾರು ನಿನ್ನನ್ನು ಕೆಲ್ಸಕ್ಕೆ ತೊಗೊಳ್ಳಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಡೆನೂ ಮಾರ್ಕ್ಸ್ಗಿಂತ ಸ್ಕಿಲ್ ಮುಖ್ಯ ಅನ್ನೋಂಗೆ ಆಗ್ಬಿಟ್ಟಿದೆ. ಇವತ್ತು 60%, 62% ತೆಗೆದವರೆಲ್ಲರೂ ಕೂಡ ಇವತ್ತೊಂದು ಒಳ್ಳೆ ಪೊಸಿಷನ್ಲಿದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ. ಯಾರ್ಯಾರು ಪೇರೆಂಟ್ಸ್ ಅದು ಪೆಸ್ಟನ್ ಮಾಡ್ತಾರೆ, ಪ್ರೆಷರೈಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದನ್ನ ಅರ್ಥ ಮಾಡಿಸಿ, ಗೊತ್ತಾಗುತ್ತೆ. ಯಾರ ಹತ್ರ ಸ್ಕಿಲ್ ಸೆಟ್ಸ್ ಇದೆ ಅವ್ರಿಗೆ ಹೇಳ್ತಾರೆ. ಇವತ್ತು ನನ್ನದೇ ಸ್ಟೂಡೆಂಟ್ ನಾನು ಹೇಳ್ತಿದ್ದೀನಿ, ಹಿಸ್ MKS ಆಯಿತಾ, ಅವ್ರಿಗಿದ್ದಿದ್ದು ಹಿಸ್ 9 ಬ್ಯಾಕ್ಲಾಗ್ಸ್, ಮೋರ್ ದ್ಯಾನ್ 9 ಅನಿಸುತ್ತೆ, ನಂಗೆ ಗೊತ್ತಿರೋಂಗೆ 9 ಅಂತ ಅವ್ರು ಮೆನ್ಷನ್ ಮಾಡಿದ್ದು. ಐ ಹೋಪ್ ಮೋರ್ ದ್ಯಾನ್ 9 ಬ್ಯಾಕ್ಲಾಗ್. ಅವರು ಒಂದು ಕಂಪನಿಯಲ್ಲಿ ಹಿ ಚಾಲೆಂಜ್ಡ್ ದ್ಯಾಟ್ ಐ ನೋ ದ ಸ್ಕಿಲ್ ಸೆಟ್, ನನಗೆ ಕೆಲಸ ಕೊಡಿ ಸರ್, ನಾನೊಂದು ಪ್ರೋಗ್ರಾಮ್ನ ಮಾಡಿ ತೋರಿಸ್ತೀನಿ, ಡಿಬಗ್ ಮಾಡಿ ತೋರಿಸ್ತೀನಿ, ಆ್ಯಂಡ್ ಐ ವಿಲ್ ಶೋಕೇಸ್ ಮೈ ಟ್ಯಾಲೆಂಟ್ ಅಂತ ಹೇಳಿ ಅವ್ರು ಟ್ಯಾಲೆಂಟ್ನ ಶೋಕೇಸ್ ಮಾಡಿದಾಗ ಕಂಪನಿ ಹೇಳಿದ್ದು ಒಂದೇ, ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಬ್ಯಾಕ್ಲಾಗಿಂತ ನಿಮ್ಮ ಟ್ಯಾಲೆಂಟ್ ಮುಖ್ಯ ಆಯಿತು, ನಾನು ತೊಗೋತೀನಿ. ಡಿಸ್ಪೈಟ್ ಹ್ಯಾವಿಂಗ್ 9 ಬ್ಯಾಕ್ಲಾಗ್ಸ್ ಹಿ ಗಾಟ್ ಅ ಜಾಬ್, ಬಟ್ ಹಿ ಡಿಡ್ ನಾಟ್ ಗೋ ಇನ್ ಟು ಇಟ್ ಬಿಕಾಸ್ ಅಲ್ಲಿ ಅವ್ರಿಗೆ ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಆಗಲಿಲ್ಲ. ದೂರ ಇದ್ದಿದ್ದು ಬಾಂಬೆ ಅಂತ ಕಾಣುತ್ತೆ ಅವ್ರಿಗೆ ಸಿಕ್ಕಿದ್ದು. ಸೊ ಬಾಂಬೆಯಲ್ಲಿ ಅವ್ರಿಗೆ ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಆಗದೆ ಇರೋ ಕಾರಣ ಒಂದಿಷ್ಟು ಇರುತ್ತಲ್ವ. ಸೊ ನಮ್ಮ ಊರು ಬಿಟ್ಟು ಬೇರೆ ಹೋಗ್ತೀನಿ ಅಂದಾಗ ನಮಗೂ ಎಲ್ಲ ಥರ ಅಡ್ಜಸ್ಟ್ಮೆಂಟ್ಸ್ ಆಗಲೇಬೇಕಾಗುತ್ತೆ. ಇಫ್ ಸಮಥಿಂಗ್ ಇಸ್ ನಾಟ್ ಅಡ್ಜಸ್ಟಿಂಗ್ ದೆನ್ ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್. ಕಂಪನಿದಂತೂ ಪ್ರಾಬ್ಲಮ್ ಇಲ್ಲ ಹೇಳ್ತಾ ಇದ್ದೀನಿ, ಬಟ್ ಅದರ್ ಇದು ಇವಾಗ ಒಂದು ಎನ್ವಿರಾನ್ಮೆಂಟ್ ಆಗ್ಬೋದು, ನಮಗಿರೋಕ್ಕೆ ವ್ಯವಸ್ಥೆ ಆಗ್ಬೋದು, ಬೇರೆ ಮತ್ತೊಂದರಲ್ಲೇನೋ ಅವ್ರಿಗೆ ಸೆಟ್ ಆಗದೆ ಹಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬಟ್ ಹಿ ಆಲ್ಸೋ ಗಾಟ್ ಅ ಜಾಬ್ ಇನ್ ಬ್ಯಾಂಗ್ಳೂರ್ ಬಿಕಾಸ್ ಹಿಸ್ ಟ್ಯಾಲೆಂಟ್ ವಾಸ್ ವ್ಯಾಲ್ಯೂಡ್.
ಅವತ್ತು ಈಗ ಅವರು ಕೆಲಸ ಬಿಟ್ಟಿದ್ದಾರೆ ಫಾರ್ ಸ್ಟಡೀಸ್. ಓಕೆ, ಫಾರ್ ಸ್ಟಡೀಸ್ ಅವ್ರು ಕೆಲಸ ಬಿಟ್ಟಿದ್ದಾರೆ. ಸ್ಟಡೀಸ್ ಮುಖ್ಯ, ಈ ಬ್ಯಾಕ್ಲಾಗ್ ಕ್ಲಿಯರ್ ಮಾಡೋಣ ಅಂತ ಬಂದಿದ್ದಾರೆ. ದಟ್ಸ್ ರಿಯಲಿ ಗುಡ್. ಬಟ್ ಏನು ಅಂತ ಹೇಳಿದ್ರೆ ಆವತ್ತು ಅವರ 9 ಬ್ಯಾಕ್ಲಾಗ್ಸ್ ನೋಡಿ ಯಾರಾದರೂ ಕೆಲಸ ಕೊಟ್ಟಿರಲಿಲ್ಲ ಅಂದಿದ್ರೆ ಅದು ಬೇರೆ ಕತೆ ಆಗೋದು. ಬಟ್ ಅವರು ಕೊಟ್ಟಿದ್ದಾರೆ ಕೆಲಸ. ದಟ್ ಮೀನ್ಸ್ ಇಸ್ ಟ್ಯಾಲೆಂಟ್ ಇಸ್ ವ್ಯಾಲ್ಯೂಡ್ ಅಲ್ವಾ. ಇವತ್ತು ನನ್ನ ಸರ್ಕಲಲ್ಲೇ ಸುಮಾರು ಜನ ಸ್ಟೂಡೆಂಟ್ಸು ಕೆಲಸ ಮಾಡ್ತಾ ಓದ್ಕೊತಾ ಇದ್ದಾರೆ, ಬ್ಯಾಕ್ಲಾಗ್ಸು ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ದ ಟ್ಯಾಲೆಂಟ್ ಇಸ್ ವ್ಯಾಲ್ಯೂಡ್. ದೇ ಹ್ಯಾವ್ ಸಮ್ ಗುಡ್ ಟ್ಯಾಲೆಂಟ್. ಯಾವುದೇ ಚಿಕ್ಕ ಕೆಲಸ ಆಗಲಿ ಟ್ಯಾಲೆಂಟ್ ಬೇಕಲ್ವಾ. ಅದಿಲ್ಲ ಅಂದರೆ ನೀವು ಹೇಗೆ ಮಾಡ್ತೀರಾ? ದಟ್ ಟ್ಯಾಲೆಂಟ್ ಇಸ್ ವರ್ಕಿಂಗ್ ಔಟ್ ಟು ಯು. ಹೌದಾ? ಅದನ್ನೇ ನಾನು ಹೇಳೋದು. ನಿಮ್ಮ ಟ್ಯಾಲೆಂಟ್ ವರ್ಕೌಟ್ ಆಗುತ್ತೆ. ದಯವಿಟ್ಟು ಟ್ಯಾಲೆಂಟ್ ಇಟ್ಕೊಳ್ಳಿ ಲೈಫಲ್ಲಿ. ಯಾವತ್ತೂ ಲೈಫಲ್ಲಿ ಟ್ಯಾಲೆಂಟ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆಯೋ ಅದೇ ನಿಮ್ಮನ್ನು ಮುಂದೆ ತರುತ್ತೆ. ಇವತ್ತು ಐ ಹ್ಯಾವ್ ಅ ಟೀಚಿಂಗ್ ಟ್ಯಾಲೆಂಟ್. ಐ ಆಮ್ ಟೀಚಿಂಗ್ ಯು ಆಲ್. ಓಕೆ, ಟ್ಯಾಲೆಂಟ್ ಅಂದರೆ ನನಗೆ ಈ ಟೀಚ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಅದು ನಂಗೆ ತುಂಬ ಚೆನ್ನಾಗಿದೆ. ನನಗೆ ಬಂದಿರೋಂಥ ಫೀಡ್ಬ್ಯಾಕ್ಸ್ಗಳು, ಓಪನ್ ಫೀಡ್ಬ್ಯಾಕ್ಸ್ ದಟ್ ವಾಟ್ ಎವರ್ ಯು ಡೆಲಿವರ್ ವಿ ಅಂಡರ್ಸ್ಟ್ಯಾಂಡ್, ಅರ್ಥ ಆಗುತ್ತೆ ಅನ್ನೋ ಥರ ನನಗೆ ಫೀಡ್ಬ್ಯಾಕ್ಸ್ ಬಂದಿದೆ. ಅಂದರೆ ನಾನು ಐ ಆಮ್ ನಾಟ್ ಜಸ್ಟ್ ಟೆಲ್ಲಿಂಗ್ ಲೈಕ್ ಏನೋ ಹೇಳ್ಕೊಳ್ಳೋಕ್ಕೆ ಕೆಲವರು ಶೋ ಆಫ್ ಹೇಳ್ಕೊತಾರಲ್ಲ ಆ ಥರ ಎಲ್ಲ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ನನಗಿದು ಬಂದಿರೋಂಥ ಕಾಮೆಂಟ್ಸು. ಬಿಕಾಸ್ ನಾನು ನಮ್ಮ ಕಾಲೇಜ್ನಲ್ಲಾಗಲಿ ಬೇರೆ ಕಡೆ ಆಗಲಿ ನಾನು ಟೀಚಿಂಗ್ ಮಾಡಬೇಕಾದ್ರೆ ಸುಮಾರು ಜನ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಅದು ನನ್ನ ಟ್ಯಾಲೆಂಟ್. ನನಗೆ ಐ ಆಮ್ ಅನ್ ಓಪನ್ ಸ್ಪೀಕರ್. ನಾನು ಯಾರಿಗೂ ಹೆದರಲ್ಲ. ಸೊ ಎಲ್ಲಿ ನಿಂತರೂ ನಾನು ತುಂಬ ಚೆನ್ನಾಗಿ ಟೀಚ್ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಗಾಟ್ ಅ ಗುಡ್ ಕಾಮೆಂಟ್ ದ್ಯಾಟ್ ನಮ್ಮ ಟೀಚರೇ ಕೊಟ್ಟಿದ್ದದು. ಏನಂದರೆ ಅವರು ಸರ್ ಥಾಟ್ ವಾಸ್ ಲೈಕ್ ಏನು ಇವಳಿಗೆ ಇದು ನಿಂತು ಟೀಚ್ ಮಾಡೋಷ್ಟೇನಿಲ್ಲ, ಹೆದರ್ಕೊಂಬಿಡ್ತಾರೆ, ಅಂದರೆ ಮಧ್ಯ ಭಯ ಬರುತ್ತೆ ಅನ್ನೋದವ್ರಿಗೆಲ್ಲ ಇತ್ತು. ಬಟ್ ಐ ಪ್ರೂವ್ಡ್ ಇಟ್ ರಾಂಗ್ ಆ್ಯಂಡ್ ಹೀ ಟೋಲ್ಡ್ ನಾನು ಹೆದರ್ಕೋತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಉಲ್ಟಾ ಮಾಡಿಬಿಟ್ರಲ್ಲ ಅನ್ನೋ ಥರ. ಸೊ ಆ ರೀತಿಯಾಗಿ ನನಗೆ ಕಾಮೆಂಟ್ಸ್ಗಳು ಬಂದಿದ್ದು. ಸೊ ನಾನು ಆ ಟ್ಯಾಲೆಂಟ್ನ ಇಟ್ಕೊಂಡಿದ್ದೀನಿ. ನನ್ನನ್ನು ಜೀವಂತವಾಗಿನೂ ಇಟ್ಕೊಂಡು ನಿಮ್ಮಗಳ ಮುಂದೆ ಐ ಆಮ್ ಬ್ರಿಂಗಿಂಗ್ ದ ಟ್ಯಾಲೆಂಟ್ ಟು ಹೆಲ್ಪ್ ಯು. ಅದೇ ಥರ ನೀವು ನಿಮ್ಮ ಜೀವನದಲ್ಲಿ ಒಂದೊಂದು ಟ್ಯಾಲೆಂಟನ್ನು ಇಟ್ಕೊಳ್ಳಿ. ದಟ್ಸ್ ರಿಯಲಿ ಗುಡ್. ಓಕೆ, ಸೊ ಅದೇ ಹೇಳೋದು ಏನು ಗೊತ್ತಾ. ಸೊ ನಾವೇನೋ ತೋರಿಸ್ತೀವಿ ಅಂದಾಗ ನಮಗೆ ಬರೋ ಕಾಂಪ್ಲಿಮೆಂಟ್ಸ್ ಆಲ್ಸೋ ಇಟ್ ಈಸ್ ಗುಡ್. ಬಟ್ ಡೋಂಟ್ ರಿಲೈ ಆನ್ ದಟ್ ಕಾಂಪ್ಲಿಮೆಂಟ್. ಬಿಕಾಸ್ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಚೆನ್ನಾಗಿ ಮಾಡ್ತಾರೆ, ಅವ್ರಿಗೇನೋ ಒಂದು ಕಾಮೆಂಟ್ಸ್ ಸಿಗುತ್ತೆ, ಅದನ್ನೇ ಇಟ್ಕೊಂಡು ಪುಷ್ ಮಾಡ್ತೀರಾ. ಇಲ್ಲ, ದಟ್ಸ್ ಜಸ್ಟ್ ಎ ಕಾಮೆಂಟ್, ಬಟ್ ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್ ವಿತ್. ಇನ್ನೂ ನೀವು ಅಚೀವ್ ಮಾಡೋಕ್ಕೆ, ಸಕ್ಸಸ್ ಮಾಡೋಕ್ಕೆ ಇದ್ದೇ ಇರುತ್ತೆ. ಯಾರೊಬ್ರು ಕಾಂಪ್ಲಿಮೆಂಟ್ ಕೊಟ್ಬಿಟ್ರು ಅಂತ ಅದನ್ನೇ ತಲೆ ಮೇಲೆ ಇಟ್ಕೊಂಡು ಹೋಗುವಂಥದ್ದೆಲ್ಲ. ಯು ಹ್ಯಾವ್ ಟು ಜಸ್ಟ್ ಮೂವ್ ಫಾರ್ವರ್ಡ್ ವಿತ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್. ಹೌದಾ? ಎಲ್ಲ ಥರ ನೀವು ಮೂವ್ ಮಾಡಲೇಬೇಕು. ಅದು ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಆ ಥರ ಎಲ್ಲನೂ ಒನ್ ಕಾಮೆಂಟ್ ಈಸ್ ನಾಟ್ ಜಸ್ಟ್ ಏನಂತ ಹೇಳ್ತಾರೆ ಕಾಮೆಂಟ್. ಇಟ್ ಇಸ್ ಜಸ್ಟ್ ಒಂಥರ ಏನು ಇಷ್ಟಪಟ್ಟು ಅವರು ಕಾಮೆಂಟ್ ಮಾಡ್ತಾರೆ ಅಂದಾಗ ದಟ್ ಈಸ್ ಯು ಹ್ಯಾವ್ ಟು ಟೇಕ್ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್ ಆ್ಯಂಡ್ ಗ್ರೋ ವಿತ್ ದಟ್. ಸೊ ಆ ಥರ. ಸೊ ಹಾಗೆಯೇ ಎಲ್ಲರಲ್ಲೂ ನಾನು ಟ್ಯಾಲೆಂಟ್ ಇಟ್ಕೊಳ್ಳಿ. ನಿಮ್ಮ ಟ್ಯಾಲೆಂಟ್ ನಿಮ್ಮನ್ನು ಮುಂದೆ ಹಿಡಿಯುತ್ತೆ. ಯಾರಾದರೂ ಸರ್ಟಿಫಿಕೇಟೇ ನನ್ನ ಜೀವನ ಅಂದರೆ ಖಂಡಿತ ಅಲ್ಲ. ಇವತ್ತು ಹೇಳ್ತಿದ್ದೀನಿ, ಖಂಡಿತ ಅಲ್ಲವೇ ಅಲ್ಲ. ನಿಮ್ಗೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಇದ್ರ ಜೊತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನೀವು ಇನ್ನೂ ಅದೇ ಲೂಪಲ್ಲಿ ಕೂತಿದ್ದೀರಾ, ನಂದು ಆಗ್ತಿಲ್ಲ ಅಂತಂದಾಗ ಸೊ ನಿಮಗೆ ಬೇರೆದೆಲ್ಲ ಹೆಂಗೆ ಮಾಡ್ತೀರಾ? ಇವತ್ತು ಜಾಬ್ ಮಾರ್ಕೆಟ್ ಹೆಂಗಿದೆ ಗೊತ್ತಾ? ನಾನು ಐಟಿಗೆ ಹೋಗಬೇಕು ಅನ್ನೋರ ಕಷ್ಟ ತುಂಬ ಇದೆ. ಆ್ಯಂಡ್ ಇವತ್ತು ದೊಡ್ಡವರು ಅಂದರೆ ಬಿಗ್ಗರ್ ಪರ್ಸನ್ಸ್ ಯಾರಿದ್ದಾರೆ, ಬಿಗ್ಗರ್ ಪರ್ಸನ್ಸ್ ಅಂದರೆ ಒಂದು ಐ ಟಿಯಲ್ಲಿ ನಿಮಗೆ 20 lakh per annum ಅಥವಾ 18 lakh per annum ಅಥವಾ 26 lakh 30 lakh per annum ಇರೋನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ ಕಂಪನಿ. ಯಾಕೆ? AI ಗೋಸ್ಕರ. ಅವರು ಅಮೌಂಟನ್ನು ನಾವು ಏನಕ್ಕಾರು ಇನ್ವೆಸ್ಟ್ ಮಾಡ್ಬೋದು, ಅವರು ಕೊಡೋಂಥ ಅಮೌಂಟು. ಇಲ್ಲ ಅವರೊಬ್ಬರ ಜಾಗದಲ್ಲಿ ಇನ್ನೂ 4 ಜನ ನಾವು ತೊಗೊಂಡು ಅವ್ರಿಗೆ ಏನು ಕೊಡ್ಬೋದು ಅಂದರೆ ಮಿನಿಮಮ್ ದೇ ಕ್ಯಾನ್ ಗಿವ್ ಸಮ್ 60,000 70,000 ಆ ಥರ ಕೊಡ್ಬೋದು, ಇಲ್ಲ 40 ಕೊಡ್ಬೋದು. ಆ ಥರ ಕೊಟ್ಟು ನಾವು ಮಾಡಬೋದು ಅನ್ನುವಂಥ ಯೋಚನೆನ ಮಾಡ್ತಿದೆ. ಆ್ಯಂಡ್ ಇವತ್ತು ಐ ಟಿ ಫೀಲ್ಡಲ್ಲಿ ನೋಬಡಿ ಹ್ಯಾಸ್ ಅ ಗ್ಯಾರಂಟಿ. ಯಾರ ಕೆಲಸ ಯಾವಾಗ ಬೇಕಾದ್ರೂ ಹೋಗ್ಬೋದು. ಎಐನ ಕರೆಕ್ಟಾಗಿ ಇವ್ರು ಇಂಪ್ಲಿಮೆಂಟ್ ಮಾಡಿಬಿಟ್ರೆ, ನಿಮ್ಮ ಕೆಲಸ AI ತೊಗೊಂಡ್ಬಿಟ್ಟಾಗ ನಿಮಗೆ ಖಂಡಿತ ಕೆಲಸ ಹೋಗುತ್ತೆ. ಬಟ್ ಎಲ್ಲರಿಗೂ ಹೋಗಲ್ಲ. ಇವಾಗ ನಮ್ಮ ಬ್ರೈನ್ಗಿಂತನೂ ಪರ್ಯಾಯವಾಗಿ AI ಬಂದಿದೆ ಅಂತ ತುಂಬ ಜನ ಹೇಳ್ತಾರೆ. ಇಟ್ ಇಸ್ ಜಸ್ಟ್ ಅನ್ ಆಲ್ಟರ್ನೇಟಿವ್ ಅಂತ. ಬಟ್ ಆಲ್ಟರ್ನೇಟಾಗಿ ಅದು ಕೆಲಸ ಮಾಡ್ತಿದೆ ಅಂದಾಗ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಜನನೂ ಕಡಿಮೆ ಆಗೋಗ್ತಾರೆ. ಎಲ್ಲರೂ ಬೇಕಾಗ್ತಾರೆ ಅಂದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ. ಆ ಥರ ಒಂದು 23 ಸಿಸ್ಟಮ್ ಇಟ್ಕೋತಾರೆ. ಎಫಿಷಿಯನ್ಸಿಗೆ ಯಾವತ್ತೂ ಸಿಸ್ಟಮ್ ಜಾಸ್ತಿ ಇಟ್ಕೋತಾರೆ. ಈಗ ಯಾವುದೊಂದು ಫ್ಯಾಕ್ಟ್ರಿ ಅಂದರೆ ಒಂದೇ ಮೆಷಿನಲ್ಲಿ ರಿಲೈ ಮಾಡೋಕ್ಕಾಗುತ್ತಾ?
ಇವಾಗ ಬ್ಯಾಗ್ ಮೇಕಿಂಗ್ ಫ್ಯಾಕ್ಟ್ರಿ ಅಂತ ಇಟ್ಕೊಳ್ಳಿ, ಒಂದೇ ಮೆಷಿನಲ್ಲಿ ರಿಲೈ ಮಾಡೋಕ್ಕಾಗುತ್ತಾ? ಇವಾಗ ಬಟ್ಟೆ ಮಾಡೋ ಫ್ಯಾಕ್ಟ್ರಿ ಅಂದ್ಕೊಳ್ಳಿ, ಒಂದೇ ಮೆಷಿನ್ ರಿಲೈ ಮಾಡೋಕ್ಕಾಗುತ್ತಾ? 30-40 ಮೆಷಿನ್ ಹಾಕಿರ್ತಾರೆ, ಅದನ್ನ ಹ್ಯಾಂಡಲ್ ಮಾಡೋಕೆ ಒಂದು 10 ಜನ ಇರ್ತಾರೆ, ಆ ಥರ. ಸೊ ಇಟ್ ವಿಲ್ ಗೋ ಲೈಕ್ ದಟ್. ಸೊ ಹಾಗಾಗಿ ಆ ರೀತಿ ಪರಿಸ್ಥಿತಿಗಳಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾಬ್ ಮಾರ್ಕೆಟ್ ಇಸ್ ರಿಯಲಿ ಡಿಫಿಕಲ್ಟ್ ಟುಡೇ. ಯಾರು ಎ ಐ ಗೊತ್ತು ಅವ್ರು ಮಾತ್ರ ಗೆಲ್ಲೋದು. ಜಾವ ಗೊತ್ತಿರೋರು, ಪೈಥಾನ್ ಗೊತ್ತಿರೋರು, ಎ ಐ ಗೊತ್ತಿರೋರು, ಡಾಟಾ ಇಂಜಿನಿಯರಿಂಗ್, ಡಾಟಾ ಸೈನ್ಸು ಅದು ಗೊತ್ತಿರೋರು ನೀವು ಜೀವನ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತ ಇವತ್ತೊಂದು ಮಾರ್ಕೆಟಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಇರುವಾಗ ನೀವು ಇನ್ನೂ ನಾನು ಬಿ ಸರ್ಟಿಫಿಕೇಟೇ ದೇವರು ಅಂತ ನಂಬೋರ್ನ ದಯವಿಟ್ಟು ಬೇಡ. ಈಗ ನಾನು ಇಷ್ಟೊತ್ತು ಏನು ಹೇಳೋದ್ನಲ್ಲ, ಇದು ರಿಯಲಿಸ್ಟಿಕ್ ಟ್ರೂತ್. ನಾನು ಎಷ್ಟು ಸಲ ಬೇಕಾದರೂ ಹೇಳ್ತೀನಿ, ಪದೇ ಪದೇ ಇದನ್ನೇ ಹೇಳ್ತಾರೆ ಅಂತ ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ಬಿಕಾಸ್ ಇದು ಅರ್ಥ ಆಗಬೇಕು, ಎಲ್ಲ ಕಿವಿಗೂ ಹೋಗಲೇಬೇಕು. ಅದಕ್ಕೋಸ್ಕರ ನಾನು ಮಾಡ್ತಾನೇ ಇದ್ದೀನಿ. ಆ್ಯಂಡ್ ನಾನು ಈ ಹಿಂದೆ ಹೇಳೋದ್ನಲ್ಲ ಪ್ರಾಂಪ್ಟು, ಅದನ್ನು ಪ್ರಾಂಪ್ಟ್ ಹಾಕ್ಕೊಂಡು ನೀವು ಓದಬೇಕು. ವಿ2 ಸಿಂಕ್, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇಟ್ಕೊಂಡು ಓದಬೇಕು. ಇದೆರಡು ಇಟ್ಕೊಂಡು ಓದಿದ್ರೆ ಯಾಕೆ ಪಾಸ್ ಆಗೋಲ್ಲ ನಾನು ನೋಡ್ತೀನಿ, ಯಾಕೆ ಸ್ಟ್ರಗಲ್ ಮಾಡೋಲ್ಲ ನಾನು ನೋಡ್ತೀನಿ. ಎಷ್ಟೋ ಜನಕ್ಕೆ ಇನ್ನೂ ಕೂಡ ನಾನು ಏನು ತಪ್ಪು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ನಾನು ಚೆನ್ನಾಗೇ ಬರ್ತಿದ್ದೆ ಅನ್ನೋ ಥರ ಮೈಂಡ್ಸೆಟ್ಟಲ್ಲೇ ಇರ್ತೀರ. ಅದು ರಾಂಗ್ ಮೈಂಡ್ಸೆಟ್ಟು. ಯಾಕೆಂದರೆ ನಿಮ್ಗೆ ಅರ್ಥ ಆಗಬೇಕದು. ನಾನು ಹಂಗೆ ಇರ್ತಿದ್ದೆ, ಆದರೆ ನಮಗೆ ಅದು ಗೊತ್ತಾಗಲ್ಲ ಅಲ್ಲಿ ಏನೇನು ಇರುತ್ತೆ ಏನು ಎತ್ತ ಅಂತ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ವಿ2ನ ಒಂದು ಪ್ರಾಬ್ಲಮಿಂದ ನೀವು ಪಾರಾಗಲಿಕ್ಕೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇಸ್ ದ ಬೆಸ್ಟು. ವಿ2 ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಿದೆ, ನನಗೂ ಗೊತ್ತು. ಬಿಕಾಸ್ ಸುಮಾರು ಜನ ನೋಡಿದ್ದೀನಿ, ಚೆನ್ನಾಗಿ ಬರ್ದಿಲ್ಲದೆ ಇರೋರಿಗೆ ಮಾರ್ಕ್ಸು, ಚೆನ್ನಾಗಿ ಬರ್ದವ್ರಿಗಿಲ್ಲ, ಆ ಥರ ಆಗ್ತಾಯಿದೆ. ಸುಮಾರು ಜನದಲ್ಲಿ ನಾನು ನೋಡಿದ್ದೀನಿ. ಬಟ್ ಅದೆಲ್ಲದೂ ಮೀರಿ ಆ ಥರ ಪ್ರಾಬ್ಲಮಿಂದ ಆಚೆ ಬರಬೇಕು ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನೇ ಮಂತ್ರ. ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಅರ್ಥ ಸ್ಯಾಟಿಸ್ಫೈ ಮಾಡಿ, ನಿಮಗೆ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಆಯಿತಾ? ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಸೊ ನಾನು ಹೇಳಿದ್ದೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಗೆ ಆಲ್ರೆಡಿ ಎಷ್ಟೋ ಉದಾಹರಣೆಗಳನ್ನ ಓಪನ್ ಆಗಿ ಹೇಳಿದ್ದೀನಿ. ಕ್ಲೀನ್ ಹ್ಯಾಂಡೆಡ್ 10 CGPA ಹೇಳಿದ್ದೀನಿ, ಅವ್ರಿಗೆ ಏನು ಸಮಸ್ಯೆ ಇತ್ತು ಅಂತ. ಶಿ ಈಸ್ ಅ ಗರ್ಲ್ ಆ್ಯಕ್ಚುಲಿ, ಶಿ ಈಸ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ರೈಟ್ ನಾವು. ಅವ್ರ ಪ್ಲೇಸ್ ಆದರೆ ಇಲ್ವೋ ನನಗೆ ಗೊತ್ತಿಲ್ಲ. ಇಫ್ ಶಿ ಈಸ್ ಪ್ಲೇಸ್ಡ್ ಐ ಆಮ್ ರಿಯಲಿ ಹ್ಯಾಪಿ, ಬಿಕಾಸ್ ಅವರೆಲ್ಲೋ ಟ್ಯಾಲೆಂಟಿಂದ ಹೋಗಿ ತೊಗೊಂಡಿರ್ಬೋದು. ಆ್ಯಂಡ್ ನನ್ನ ಇನ್ನೊಂದು ಸ್ಟೂಡೆಂಟ್ ಎಕ್ಸಾಂಪಲ್ ಕೂಡ ಹೇಳಿದ್ದೀನಿ. ದೀಸ್ ಆಲ್ ಮೈಟ್ ಟ್ರಿಗರ್ ಯು ಆ್ಯಂಡ್ ಮೈಟ್ ಹೆಲ್ಪ್ ಯು ಟು ಗೆಟ್ ಅ ಗುಡ್ ಜಾಬ್ ಆ್ಯಂಡ್ ಗುಡ್ ರಿಸಲ್ಟ್ಸ್ ಅಂತ ಹೇಳ್ತಾ ಐ ವಿಲ್ ಬಿ ವೈಂಡಿಂಗ್ ಅಪ್ ದ ಸೆಷನ್. ಆ್ಯಂಡ್ ಥ್ಯಾಂಕ್ ಯು.